ಕರ್ನಾಟಕದ 4 ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂತ 4 ಪ್ರದೇಶಗಳು ಮೊದಲು ಯಾವ್ದು ಸೇರಿತು, ಆಮೇಲೆ ಯಾವ್ದು ಸೇರಿತು, ನಂತರ ಯಾವ್ದು ಸೇರಿತು ಅನ್ನೋದ ಒಂದೊಂದು ಪಾಯಿಂಟ್ ಆಗಿ ಸರಳವಾಗಿ ವಿವರಣೆಯನ್ನು ನೋಡ್ಕೊಂತ ಹೋಗೋಣ. ಮತ್ತ ಅವುಗಳನ್ನ ಯಾಕೆ ಆ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಣ್ಣದಾಗಿ ವಿವರಣೆಯನ್ನ ಮಾಡ್ತಾ ಹೋಗ್ತೀನಿ. ತಿಳ್ಕೊಳ್ತಾ ಹೋಗ್ರಿ, ಒಂದೊಂದಾಗಿ ನೋಡ್ತಾ ಹೋಗ್ರಿ, ಕೊನೆವರೆಗೆ ನೋಡ್ತಾ ಹೋಗ್ರಿ. ಅಂದ್ರ ಕೊನೆಯ ಪಾಯಿಂಟ್ ವರೆಗೂ ವಿವರಣೆ ಸರಳವಾಗಿರ್ತದ. ಮತ್ತ ಒಮ್ಮೆ ಕೇಳ್ಕೊಂಡ್ರ ತಿಳಿಯುವಂಗಿರ್ತದ. ಸ್ವಲ್ಪ ಕೇಳ್ರಿ. ಒಂದನೇದು, ಕರ್ನಾಟಕದ 4 ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾದಂತ 4 ಸ್ಥಾನಗಳು. ಮೊಟ್ಟ ಮೊದಲನೇದ ಹಂಪಿ. ಹಂಪಿ 1986ರಲ್ಲಿ ಸೇರ್ಪಡೆಯಾಗಿದೆ. ಈ ಹಂಪಿಯ ಬಗ್ಗೆ ಹೇಳ್ಬೇಕಂತಂದ್ರ ಕರ್ನಾಟಕದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂತ ಮೊಟ್ಟ ಮೊದಲ ನಗರ ಇದು. ಯಾವುದು? ಹಂಪಿ. ಮೊಟ್ಟ ಮೊದಲ ನಗರ ಕರ್ನಾಟಕದಿಂದ ಹಂಪಿ 1986ರಲ್ಲಿ. ಇನ್ನ ಈ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ವಿಜಯನಗರ ಸಾಮ್ರಾಜ್ಯದ ಏನಿದು ರಾಜಧಾನಿ ಯಾವುದು? ಹಂಪಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಮತ್ತು ಹಂಪಿಯಲ್ಲಿ ಕಲ್ಲಿನ ರಥವನ್ನ ನೋಡಬಹುದು. ಹಂಪಿಯಲ್ಲಿ ಕಮಲ್ ಮಹಲ್ ಅನ್ನ ನೋಡಬಹುದು. ಹಂಪಿಯಲ್ಲಿ ಗಜಶಾಲೆಯನ್ನ ನೋಡಬಹುದು. ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯವನ್ನ ನೋಡಬಹುದು. ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯಗಳನ್ನ ನೋಡಬಹುದು. ಅದರ ಸಲುವಾಗಿ ಇದು ಪ್ರಸಿದ್ಧಿಯನ್ನ ಪಡೆದುಕೊಂಡೈತಿ ಹಂಪಿ ನಗರ. ಇಷ್ಟೆಲ್ಲಾ ಅದಾವಂತ ತಿಳ್ಕೊಂಡ ಇದೇನಾಗೈತಿ? ಪ್ರಸಿದ್ಧಿಯನ್ನ ಪಡೆದುಕೊಂಡೈತಿ ಹಂಪಿ. ಹಂಪಿ ಇದು ಮುಖ್ಯವಾಗಿ ಇಲ್ಲಿ ಕಲ್ಲಿನ ರಥಕ್ಕೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡೈತಿ. ವಿವಿಧ ದೇವಾಲಯಗಳನ್ನು ಕೂಡ ಹೊಂದೈತಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಕೂಡ ಆಗಿತ್ತು. ಇದು ಯುನೆಸ್ಕೋ ಪಟ್ಟಿಗೆ ಕರ್ನಾಟಕ ಕಡೆಯಿಂದ ಸೇರಿದ ಪ್ರಪ್ರಥಮ ನಗರ 1986. ಓಕೆ. ಇನ್ನು ಎರಡನೇದಾಗಿ ಪಟ್ಟದಕಲ್ಲು. ಈ ಪಟ್ಟದಕಲ್ಲನ್ನ ಏನಂತ ಕರೀತಾರ? ರಕ್ತಾಪುರ ಮತ್ತ ಕಿಸುವಳಲ್ ಅನ್ನುವಂತ ಇನ್ನೊಂದು ಹೆಸರಿನಿಂದ ಏನ್ ಮಾಡ್ತಾರೆ? ಇದನ್ನ ಪಟ್ಟದಕಲ್ಲನ್ನ ಕರೀತಾರ. ಈ ಪಟ್ಟದಕಲ್ಲು ಇರುವುದು ಬಾಗಲಕೋಟೆಯ ಮಲಪ್ರಭಾ ನದಿಯ ದಂಡ ಮೇಲೆ. ಬಾಗಲಕೋಟೆಯ ಮಲಪ್ರಭಾ ನದಿಯ ದಡದಲ್ಲಿ ಏನೈತಿ? ಈ ಪಟ್ಟದಕಲ್ಲು ಐತಿ. ಮತ್ತ ಇಲ್ಲಿ ಪಟ್ಟದಕಲ್ಲಿನಲ್ಲಿ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡೈತಿ. ಇಲ್ಲಿ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ಅನ್ನುವಂತ ದೇವಾಲಯಗಳನ್ನ ನೋಡಬಹುದು. ಎಲ್ಲಿ? ಪಟ್ಟದಕಲ್ಲಿನಲ್ಲಿ. ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಗೆ ಯುನೆಸ್ಕೋ ಪಾರಂಪರಿಗೆ ಸೇರ್ಪಡೆಯಾದಂತ ಕರ್ನಾಟಕದ 2ನೇ ಸ್ಥಳ ಇದಾಗಿರುವಂತದ್ದು. ಇದು ಪಟ್ಟದಕಲ್ಲು ಬಾಗಲಕೋಟೆಯ ಮಲಪ್ರಭಾ ನದಿ ದಂಡೆಯ ಮೇಲೆ ಇರುವಂತ ಒಂದು ನಗರ. ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಇದು ಪ್ರಸಿದ್ಧಿಯನ್ನ ಪಡೆದುಕೊಂಡೈತಿ. ಇನ್ನ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ಇದು 9 ಸಂಕೀರ್ಣ ದೇವಾಲಯಗಳನ್ನ ಹೊಂದಿರುವಂತ ಒಂದು ದೇವಾಲಯ. ಇದಕ್ಕಾಗಿ ಇದು ಪ್ರಸಿದ್ಧಿಯನ್ನ ಪಡೆದುಕೊಂಡು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗೈತಿ. ಯಾವುದು? ಪಟ್ಟದ ಕಲ್ಲು. ಇದು ಕರ್ನಾಟಕದ 2ನೆಯ ಪ್ರದೇಶ. ಇನ್ನ 3ನೇ ಪ್ರದೇಶ ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು 2012ರಲ್ಲಿ ಸೇರ್ಪಡೆಯಾಗೈತಿ. ಈ ಪಶ್ಚಿಮ ಘಟ್ಟಗಳು 2012ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಿರುವಂತ ಒಂದು ಪಶ್ಚಿಮ ಘಟ್ಟ ಪ್ರದೇಶ. ಇದನ್ನ ಭಾರತದ ಶ್ವಾಸಕೋಶ ಅಂತ ಹೇಳಿ ಕರೀತಾರ. ಭಾರತದ ಶ್ವಾಸಕೋಶ ಅಂತ ಯಾವುದನ್ನ ಕರೀತಾರ? ಈ ಪಶ್ಚಿಮ ಘಟ್ಟಗಳನ್ನ. ಇದು ಕರ್ನಾಟಕದಿಂದ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದಂತ 3ನೇ ಪ್ರದೇಶ 2012ರಲ್ಲಿ. ಇನ್ನ ಕೊನೆಯದಾಗಿ 4ನೇದು, ಇದು ಬಹಳ ಮುಖ್ಯ, ಹೊಯ್ಸಳರ ದೇವಾಲಯಗಳು. ಹೊಯ್ಸಳರ ದೇವಾಲಯಗಳು 2023ಕ್ಕ ಏನಾಗೈತಿ? ಇದು ಸೇರ್ಪಡೆ ಆಗೈತಿ. ಹೊಯ್ಸಳರ ದೇವಾಲಯಗಳು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆದಂತ ಇತ್ತೀಚಿನ
ಒಂದು ಪ್ರದೇಶ ಇದು. ಯಾವುದು? ಹೊಯ್ಸಳ ದೇವಾಲಯ. ಇದು ಸೂಕ್ಷ್ಮ ಕಲೆಗಳಿಗೆ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತ ದೇವಾಲಯಗಳಿವು. ಮೊದಲನೇದಾಗಿ ಚನ್ನಕೇಶವ ದೇವಾಲಯ. ಈ ಬೇಲೂರಿನ ಚನ್ನಕೇಶವ ದೇವಾಲಯ ಇದು ಏಕಕೂಟ ದೇವಾಲಯ ಅಂತ ಹೇಳಿ ಇದನ್ನ ಕರಿತೇವ್ ನಾವ. ಇದನ್ನ ವಿಷ್ಣುವರ್ಧನ ಏನ್ ಮಾಡ್ತಾನಂದ್ರ ನಿರ್ಮಾಣ ಮಾಡ್ತಾನ. ಇದನ್ನ ವಿಷ್ಣುವರ್ಧನ್ ನಿರ್ಮಾಣ ಮಾಡ್ತಾನು. ಬೇಲೂರು ಚನ್ನಕೇಶವ ದೇವಾಲಯ ಏಕಕೂಟ ದೇವಾಲಯ. ವಿಷ್ಣುವರ್ಧನ ಇದನ್ನ ಏನ್ ಮಾಡ್ತಾನ? ನಿರ್ಮಾಣ ಮಾಡ್ತಾನ. ಯಾವುದು? ಹೊಯ್ಸಳ ದೇವಾಲಯಗಳಲ್ಲಿ ಮೊದಲನೇದು. ಎರಡನೇದು ಹೊಯ್ಸಳೇಶ್ವರ ದೇವಾಲಯ. ಈ ಹೊಯ್ಸಳೇಶ್ವರ ದೇವಾಲಯವನ್ನ ದ್ವಿಕೂಟ ದೇವಾಲಯ ಅಂತ ಹೇಳಿ ಕರಿತೇವಿ. ಈ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ದೇವಾಲಯ ಅಂತ ಹೇಳಿ ಕರಿತೇವಿ. ಇದನ್ನ ವಿಷ್ಣುವರ್ಧನನ ಮಂತ್ರಿ ಕೇತಮಲ್ಲ ಅನ್ನುವಂತವ ಏನ್ ಮಾಡ್ತಾನಂದ್ರ ನಿರ್ಮಾಣ ಮಾಡ್ತಾನ. ಹೊಯ್ಸಳೇಶ್ವರ ದೇವಾಲಯವನ್ನ ದ್ವಿಕೂಟ ದೇವಾಲಯ ಅಂತ ಹೇಳಿ ಕರಿತೇವಿ. ವಿಷ್ಣುವರ್ಧನನ ಮಂತ್ರಿ ಕೇತಮಲ್ಲ ಇದನ್ನ ಏನ್ ಮಾಡ್ತಾನಂತಂದ್ರ ನಿರ್ಮಾಣ ಮಾಡ್ತಾನ. ಇನ್ನ ಮೂರನೇದ ಸೋಮನಾಥಪುರ ದೇವಾಲಯ. ಈ ಸೋಮನಾಥಪುರ ದೇವಾಲಯ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದ ದೇವಾಲಯ. ಇದು ತ್ರಿಕೂಟ ದೇವಾಲಯ. ನೋಡ್ರಿ, ಚನ್ನಕೇಶವ ದೇವಾಲಯ ಏಕಕೂಟ ದೇವಾಲಯ, ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ದೇವಾಲಯ, ಇನ್ನ ಸೋಮನಾಥಪುರ ದೇವಾಲಯ ಇದ ತ್ರಿಕೂಟ ದೇವಾಲಯ. ಸೋಮನಾಥಪುರ ದೇವಾಲಯ ಇದು ತ್ರಿಕೂಟ ದೇವಾಲಯ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹದ್ದು. ಇವು ಇಷ್ಟು ಈ ಹೊಯ್ಸಳರ ದೇವಾಲಯಗಳಲ್ಲಿ ಮೂರು ದೇವಾಲಯಗಳು ಕೂಡ ಸೇರ್ಕೊಂಡವ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ 2023ರಲ್ಲಿ ಸೇರ್ಪಡೆಯಾಗಿದೆ. ಇವು ಒಟ್ಟು 4. ಈ 4 ಪ್ರದೇಶಗಳು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದಂತ ಕರ್ನಾಟಕದ ಪ್ರದೇಶಗಳು 4. ಈ 4 ಪ್ರದೇಶಗಳು ಒಂದೇದು ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು, ಹೊಯ್ಸಳೇಶ್ವರ ದೇವಾಲಯಗಳು. ಇದಿಷ್ಟು ಈ ಕರ್ನಾಟಕದ 4 ವಿಶ್ವ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದಂತಹ ಸ್ಥಳಗಳ ಬಗ್ಗೆ ಒಂದು ಸರಳವಾದ ವಿವರಣೆ. ಇನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.